ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಗ್ರೇಟರ್ ಬೆಂಗಳೂರು ಜಾರಿಯಲ್ಲಿದ್ರೂ ಶೀಘ್ರವೇ ಬಿಬಿಎಂಪಿಯ ಚುನಾವಣೆ ನಡೆಸುತ್ತೇವೆ ಅಂತ ಹೇಳೋ ಮೂಲಕ ಗೊಂದಲಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆ ಎಳೆದಿದ್ದಾರೆ. ಪಾಲಿಕೆ ಚುನಾವಣೆಯ ಬಗ್ಗೆ ಬೆಂಗಳೂರಿನ ಶಾಸಕರ ಅಭಿಪ್ರಾಯ ಸಂಗ್ರಹಿಸುತ್ತೇವೆ, ಶೀಘ್ರವೇ ಬಿಬಿಎಂಪಿ ಚುನಾವಣೆಯ ಅಪ್ಡೇಟ್ ಕೊಡ್ತೀವಿ ಎಂದಿದ್ದಾರೆ. ಈಗ ಅದರಲ್ಲಿ ಈಗಾಗಲೇ ನಮ್ಮ ಮಿನಿಸ್ಟರ್ಸ್ ಎಲ್ಲ ನನಗೆ ಮಿನಿಸ್ಟರ್ಸು MLAಗಳು ಆಲ್ ಪಾರ್ಟಿ MLAs ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು 3-4 ದಿನದಲ್ಲಿ ಇನ್ನೊಂದು 2-3 ಜನ ಮಾತಾಡೋದಿದೆ. ಅವ್ರ ಜೊತೆ ಮಾತಾಡ್ಬಿಟ್ಟು ಎಷ್ಟು ಆಗಬೇಕು ಅಂತ ಮಾತಾಡಿ ಈಗ ಫಸ್ಟು ಅದಕ್ಕೆ ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕೆ ನೋಟಿಫೈ ಮಾಡಿ 4 ತಿಂಗಳೊಳಗೆ ಅದಕ್ಕೊಂದು ಹೊಸ ರೂಪ ಕೊಡಬೇಕು. ಅಲ್ಲಿ 15-20 ದಿನ ಆಗಿದೆ, ಅದನ್ನು ನಾವು ಮಾಡ್ತೇವೆ. 3 ತಿಂಗಳಿನಿಂದ ಸಂಬಳ ಸಿಗದೆ ನೊಂದಿರುವ ಜಯನಗರ ಸಾರ್ವಜನಿಕ ಆಸ್ಪತ್ರೆ ಗಣಕಯಂತ್ರ ಸಹಾಯಕರು ಇಂದು ಕೆಲಸಕ್ಕೆ ಬ್ರೇಕ್ ಹಾಕಿ ಪ್ರತಿಭಟನೆ ನಡೆಸಿದ್ರು. ಇದರಿಂದಾಗಿ OPD ಸ್ಲಿಪ್ ಸಿಗದೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ರೋಗಿಗಳು ಪರದಾಡಿದ್ರು. ಗುತ್ತಿಗೆ ಆಧಾರದ ಅಡಿ ಕೆಲಸ ಮಾಡುತ್ತಿರುವ 14 ಗಣಕಯಂತ್ರ ಸಹಾಯಕರಿಗೆ ಫೆಬ್ರವರಿಯಿಂದ ಸಂಬಳ ಕೊಟ್ಟಿಲ್ವಂತೆ. ಮೈಕೋ ಲೇಔಟ್ನ ರಂಕ ಕಾಲೋನಿ SNN ರಾಜ್ ಅಪಾರ್ಟ್ಮೆಂಟ್ ಬಳಿ ಅಮೆಜಾನ್ ಡೆಲಿವರಿ ಬಂದಿದ್ದ ವ್ಯಕ್ತಿಯ ಬಳಿ ಐಟಮ್ಸ್ ಎಗರಿಸಿ 2 ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳೆದ ರಾತ್ರಿ 7:30 ವೇಳೆಯಲ್ಲಿ ಘಟನೆ ನಡೆದಿದೆ. ಅಮೆಜಾನ್ ಡೆಲಿವರಿ ಬಾಯ್ ಮಹೇಶ್ ದ್ವಿಚಕ್ರ ವಾಹನದಲ್ಲಿದ್ದ ವಸ್ತುಗಳನ್ನು ಅಪಾರ್ಟ್ಮೆಂಟ್ಗೆ ನೀಡಲು ತೆರಳಿದ್ದಾಗ ಬ್ಲಾಕ್ ಪಲ್ಸರ್ನಲ್ಲಿ ಬಂದ 2 5 ಸೆಕೆಂಡ್ನಲ್ಲಿ ಡೆಲಿವರಿ ಐಟಮ್ಸ್ ಚೀಲ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಮೈಕೋ ಲೇಔಟ್ ಪೊಲೀಸರಿಂದ ಕಳ್ಳರ ಪತ್ತೆಗೆ ಶೋಧ ನಡೆದಿದೆ. ಶಿವಾಜಿನಗರದಲ್ಲಿರುವ ಪ್ಯಾಲೇಸ್ ಮಾಲ್ನಲ್ಲಿ ಇಮ್ರಾನ್, ಇಸುಪಾಷಾ ಮತ್ತು ನಬೀನ್ ಎಂಬುವವರು ಬಟ್ಟೆ ಕಳ್ಳತನ ಮಾಡಲು ಹೋಗಿ ಸಿಕ್ಕಿಬಿದ್ದಿದ್ದಾರೆ. ತೆರಿಗೆ ಪಾವತಿಸದ ಹಿನ್ನೆಲೆಯಲ್ಲಿ ಕಳೆದ ಜನವರಿಯಲ್ಲೇ ಮಾಲ್ ಸೀಸ್ ಆಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು 3 ತಿಂಗಳಿನಲ್ಲಿ ಹಲವಾರು ಬಾರಿ ಕಳ್ಳತನ ಮಾಡಿದ್ದಾರೆ. ವಿಷಯ ತಿಳಿದು ಕಳ್ಳರ ಬೇಟೆಗಿಳಿದ ಮಾಲೀಕರ ಕೈಗೆ ಖದೀಮರು ಸಿಕ್ಕಿಬಿದ್ದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರ ವಶದಲ್ಲಿದ್ದಾರೆ.